ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ 5 ಮಿನಿಟ್ಸ್ ಅಲ್ಲಿ ಬ್ರೆಡ್ ಅಲ್ಲಿ ಹೇಗೆ ಸ್ನ್ಯಾಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಒಂದು ಸ್ನ್ಯಾಕ್ಸ್ ನ ನೀವು 5 ನಿಮಿಷದಲ್ಲಿ ಮಕ್ಕಳಿಗೆ ಏನಾದ್ರೂ ಬೇಕು ಅಂದ್ರೆ ಕೂಡ ಮಾಡ್ಕೊಡ್ಬೋದು. ಮತ್ತೆ ಈ ಒಂದು ಸ್ನ್ಯಾಕ್ಸ್ ಟೀ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ರೆ ಈ ಒಂದು ವಿಡಿಯೋದಲ್ಲಿ ಸ್ನ್ಯಾಕ್ಸ್ ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಕೂಡಲೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಒಂದು ಸ್ನ್ಯಾಕ್ಸ್ ನ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ತೋರಿಸ್ತೀನಿ ಬನ್ನಿ. ಮೊದಲು ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಗೂ ಮೆಣಸಿನಕಾಯಿ, ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಪೆಪ್ಪರ್ ಪೌಡರ್, ಅರಿಶಿನ ಪುಡಿ, ಉಪ್ಪಿನ ಪುಡಿ ಹಾಗೂ 2 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಬ್ರೆಡ್ ಪೀಸ್, ಹಾಗೆ ಜೊತೆಗೆ ಕಡಲೆ ಹಿಟ್ಟು ಕೂಡ ತಗೋಬೇಕಾಗುತ್ತೆ. ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೊಳ್ಳಿ. ಆನಿಯನ್ ಹಾಕೊಳ್ಳಿ, ಮತ್ತೆ ಹೆಚ್ಚಿಟ್ಟಿರೋಂಥ ಟೊಮೊಟೊ ಹಾಕೊಳ್ಳಿ, ಜೊತೆಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಪೆಪ್ಪರ್ ಪೌಡರ್ ಮತ್ತು ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನ ನೋಡ್ಬಿಟ್ಟು ಹಾಕೊಳ್ಳಿ. ನಿಮ್ಗೆ ಏನಾದ್ರೂ ಸಾಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡು ನೋಡಿ ಈ ತರ ಬರೋ ತರ ನೀವು ಮಾಡ್ಕೊಬೇಕು. ಈ ಒಂದು ಕಲಸಿರೋ ಮಿಶ್ರಣ ಜೊತೆಗೆ ಬ್ರೆಡ್ ನ ಈ ತರ ಹತ್ಕೋಬೇಕಾಗುತ್ತೆ. ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಕುತ್ಕೊಬೇಕು. ನಂತರ ಒಂದು ತವ ಇಟ್ಕೊಂಡು ತವದ ಮೇಲೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ತುಪ್ಪನ ಆ್ಯಡ್ ಮಾಡ್ಕೊಂಡ ನಂತರ ನೀವು ಅದ್ದಿ ಇಟ್ಟಿರೋ ಅಂತ ಬ್ರೆಡ್ನ ಆ ತವದ ಮೇಲೆ ಈ ತರ ಬೇಯಿಸ್ಬೇಕಾಗುತ್ತೆ. ಇನ್ನು ಸ್ವಲ್ಪ ಏನಾದರೂ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಇದನ್ನ ನೀವು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಮೇಲೂ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಮತ್ತೆ ಬೇಕು ಅಂದ್ರೆ ನೀವು ಫ್ರೈ ಮಾಡಿ ಬ್ಯಾಕ್ ಸೈಡ್ ಕೂಡ ಹಾಕೋಬಹುದು. ಇದು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗೋ ತರ ಬೇಯಿಸ್ಕೊಳ್ಳಿ. ಅದು ಬೇಯೋವರೆಗೂ ಸ್ವಲ್ಪ ಟರ್ನ್ ಮಾಡ್ತಾ ಇರಿ. ಒಂದು ಬ್ರೆಡ್ ಬ್ರೌನಿಶ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಇದು ರೆಡಿ ಆಗಿದೆ. ಈ ತರ ಫ್ರೈ ಆಗಿರ್ಬೇಕು. ನಿಮ್ಗೆ ನೋಡಿ, ಬಿಸಿ ಬಿಸಿ ಟೀ ಜೊತೆಗೆ ಸ್ನ್ಯಾಕ್ಸ್ ರೆಡಿ. ಈ ತರ ನೀವು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾನೇ ಖುಷಿ ಪಟ್ಟು ಮಕ್ಕಳು ತಿಂತಾರೆ. ಸೊ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಇದಾಗಲೇ ತಿನ್ಬೇಕಾಗುತ್ತೆ. ಈ ತರ ಬರುತ್ತೆ ನೋಡಿ.